ಬನ್ನಿ ಈಗ ಎರಡನೇ ಹಂತಕ್ಕೆ ಹೋಗೋಣ. ನಮ್ಮತ್ರ ಈಗ ಸ್ಕ್ರಿಪ್ಟ್ ಇದೆ. ಈ ಅಕ್ಷರಗಳಿಗೆ ಜೀವ ತುಂಬೋದು ಹೇಗೆ ಅಂದ್ರೆ ಇದನ್ನ ಒಂದು ಒಳ್ಳೆ ವಾಯ್ಸ್ ಓವರ್ ಆಗಿ ಚೇಂಜ್ ಮಾಡೋದು ಹೇಗೆ, ಅದೂ ಕೂಡ ಕಂಪ್ಲೀಟ್ ಆಗಿ ಫ್ರೀ ಟೂಲ್ಸ್ ಬಳಸಿ ನೋಡೋಣ ಬನ್ನಿ. ಇದಕ್ಕೆ ನಾವು ಬಳಸೋ ಟೂಲ್ ಹೆಸರು OpenAI FM. ಇದರ ಸ್ಪೆಷಾಲಿಟಿ ಅಂದ್ರೆ ಇದು ಓಪನ್ ಸೋರ್ಸ್, ಫ್ರೀ ಮತ್ತು ಲಾಗಿನ್ ಕೂಡ ಬೇಕಾಗಿಲ್ಲ. ಸಿಂಪಲ್ ಆಗಿ ನಿಮ್ಮ ವಾಯ್ಸ್ ಓವರ್ ಸ್ಕ್ರಿಪ್ಟನ್ನ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿ. ಯಾವ ಥರದ ವಾಯ್ಸ್ ಬೇಕು ಅಂತ ಸೆಲೆಕ್ಟ್ ಮಾಡಿ. ಜೊತೆಗೆ ಟ್ರೂ ಕ್ರೈಮ್ ಬಫ್ ಥರ ಒಂದು ವೈಬ್ ಕೂಡ ಸೆಲೆಕ್ಟ್ ಮಾಡ್ಬೋದು. ಆಮೇಲೆ ಜನರೇಟ್ ಅಂತ ಕ್ಲಿಕ್ ಮಾಡಿದ್ರೆ ಆಡಿಯೋ ರೆಡಿ. ಆದರೆ AI ವಾಯ್ಸ್ ಬಳಸುವಾಗ ಒಂದು ಕಾಮನ್ ಪ್ರಾಬ್ಲಮ್ ಇದೆ. ಕೆಲವೊಮ್ಮೆ ಪದಗಳ ಮಧ್ಯೆ ತುಂಬ ಗ್ಯಾಪ್ ಕೊಟ್ಟು ಕೇಳೋಕೆ ಒಂಥರ ನ್ಯಾಚುರಲ್ ಆಗಿ ಇರಲ್ಲ. ಆದರೆ ಚಿಂತೆ ಬೇಡ, ಅದನ್ನು ಸರಿಪಡಿಸಿ ವಾಯ್ಸ್ ಓವರ್ನ ಏಕ್ದಮ್ ಸಹಜವಾಗಿ ಮಾಡೋಕ್ಕೆ ಒಂದು ಸಿಂಪಲ್ ಫ್ರೀ ಮೊಬೈಲ್ ಆ್ಯಪ್ ಇದೆ. ಆ ಆ್ಯಪ್ ಹೆಸರೇ ಗೋಲ್ಡ್ ವೇವ್ ಸ್ಟುಡಿಯೋ. ಇದರಲ್ಲಿ ಆ ಗ್ಯಾಪ್ಗಳನ್ನು ತೆಗೆಯೋದು ತುಂಬಾನೇ ಸುಲಭ. ಮೊದಲು ನಿಮ್ಮ ಆಡಿಯೋ ಫೈಲ್ನ ಆ್ಯಪ್ಗೆ ಇಂಪೋರ್ಟ್ ಮಾಡಿ. ಆಮೇಲೆ ಎಫೆಕ್ಟ್ಸ್ ಮೆನುಗೆ ಹೋಗಿ ಸೈಲೆಂಟ್ ಡಿಡಕ್ಷನ್ ಅಂತ ಸೆಲೆಕ್ಟ್ ಮಾಡಿ. ಅಲ್ಲಿ ಸ್ಕ್ರೀನ್ನಲ್ಲಿ ಕಾಣಿಸ್ತಿರೋ ಹಾಗೆ ಥ್ರೆಶ್ಹೋಲ್ಡನ್ನು -40, ಡ್ಯೂರೇಷನನ್ನು 0.2 ಮತ್ತೆ ರೆಡ್ಯೂಸಿಂಗ್ ಹಾಗೂ ಮ್ಯಾಕ್ಸಿಮಮ್ ಎರಡನ್ನೂ 0ಗೆ ಸೆಟ್ ಮಾಡಿ. ಅಷ್ಟೇ, ಇದು ಆಟೋಮ್ಯಾಟಿಕ್ ಆಗಿ ಆ ಬೇಡವಾದ ಸೈಲೆನ್ಸನ್ನು ತೆಗೆದುಹಾಕಿ ನಿಮ್ಗೊಂದು ಸ್ಮೂತ್ ವಾಯ್ಸ್ ಓವರ್ ಕೊಡುತ್ತೆ. ಓಕೆ, ಸ್ಕ್ರಿಪ್ಟ್ ರೆಡಿ, ವಾಯ್ಸ್ ರೆಡಿ. ಈಗ ಅತಿ ಮುಖ್ಯವಾದ ಮೂರನೇ ಹಂತ,